ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ನನಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ನನಗೆ ವ್ಲಾಗ ಸಡನ್ನಾಗಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇನ್ಮೇಲೆ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಹುಷಾರಾಗಿದ್ದೀನಿ. ಹಾಗೆಯೇ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಪ್ಪ ಅಂತಂದರೆ ಸರ್ಪ್ರೈಸ್ ನಿಮಗೆ ತೋರಿಸ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನಮ್ಮ ಜೊತೆ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮೂರಲ್ಲಿದ್ದೀನಿ. ಇವತ್ತೇನೋ ಒಂದು ವಿಶೇಷವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನಮ್ಮ ಜೊತೆ. ನಾವು ಹೊರಟಿದ್ದು ರಾತ್ರಿ 7:15. ನಾನು ನನ್ನ ತಂಗಿ ಇಬ್ಬರು ಹೋಗ್ತಿದ್ವಿ. ಅವಳು ಗಾಡಿ ಓಡಿಸ್ತಾ ಇದ್ಲು. ಕತ್ಲೆಯಲ್ಲಿ ನಾವು ಹೊರಟಿದ್ವು. ಭಯ ಆಗ್ತಾಯಿತ್ತು ನನಗಂತೂ. ಅವಳ ಜೊತೆ ಫಸ್ಟ್ ಟೈಮ್ ನಾನು ಕೂತ್ಕೊಂಡಿದ್ದು ಅವಳ ಜೊತೆ. ನೈಟ್ ಟೈಮು ನಾನು ಫಸ್ಟ್ ಟೈಮ್ ಅವಳ ಜೊತೆ ಕೂತ್ಕೊಂಡು ಹೆಂಗಪ್ಪ ಓಡಿಸ್ತಾಳೆ ಗಾಡಿನ ಅಂದ್ಕೊಂಡು ನಾನು ಕೂತ್ಕೊಂಡೆ. ಅವಳು ರೇಗಿಸ್ತಾ ಇದ್ಲು, ನೀನು ಹಿಂಗೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ರೆ ನಾನು ಎಲ್ಲರೂ ನೀನು ಎತ್ತಾಕ್ಬಿಡ್ತೀನಿ, ಸುಮ್ಮನೆ ಬಾ, ಹಂಗೆ ಅಂತ. ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಶೈ ಫೀಲ್ ಮಾಡ್ಕೊತಾಳೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿರೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಹೆಂಗೋ ಮಾಡಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಫಸ್ಟ್ ಟೈಮು ಈ ರಾತ್ರಿಯಲ್ಲಿ ನಾನು ಈ ಪ್ಲೇಸಿಗೆ ಹೋಗ್ತಿರೋದು. ಎಲ್ಲ ಮಾರ್ನಿಂಗ್ ಟೈಮ್ ಹೋಗಿ ಬಂದುಬಿಡ್ತಿದ್ವಿ. ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ರಾತ್ರಿ ನಾನು ಈ ಪ್ಲೇಸ್ನ ನೋಡೋಕ್ಕೆ ಹೋಗ್ತಿದ್ದೀನಿ. ಅದು ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸರಿನಾ? ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ. ಸರಿನಾ? ಫುಲ್ಲು ಚಳಿ ಆಗ್ತಾಯಿತ್ತು. ನಾವಂತೂ ಫುಲ್ಲು ಸ್ವೆಟರ್ ಅಂತೆ, ಸ್ಕಾರ್ಫ್ ಅಂತೆ. ಅವಳೇನೋ ಹೆಲ್ಮೆಟ್ ಹಾಕ್ಕೊಂಡಿದ್ದು, ಅವಳಿಗೆ ಅಷ್ಟು ತಾಗ್ತಿರ್ಲಿಲ್ಲ. ಬಟ್ ನನಗಂತೂ ಹೆವಿ ಚಳಿ ಆಗ್ತಿತ್ತು, ಕಣ್ಣೆಲ್ಲ ನೀರು ಬರ್ತಿತ್ತು. ಹಾಗೆಯೇ ಅವಳಿಗೆ ರೇಗಿಸ್ಕೊಂಡು ನಾವು ಎಲ್ಲಿಗೆ ಬರ್ಬೇಕು ಅಂದ್ಕೊಂಡಿದ್ದು ಪ್ಲೇಸ್ಗೆ ಅಲ್ಲಿಗೆ ಬಂದ್ವಿ. ಅಲ್ಲೇ ಕಾಣ್ತಿದೆ ನೋಡಿ ಒಂದು ಲೈಟಿಂಗ್ಸು. ಅಲ್ಲೇ ನಾವು ಬಂದಿದ್ದು. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಪ್ಪ ಅಂತಂದರೆ ಒಂದು ಜಾತ್ರೆಗೆ ಬಂದಿದ್ದೀವಿ. ಅದೇ ಬುಕ್ಕನ ಬೆಟ್ಟ ಜಾತ್ರೆ ಅಂತ ಹೇಳಿಬಿಟ್ಟು. ಇದ್ರ ವಿಶೇಷತೆ ಏನು, ಇದು ಯಾಕೆ ಮಾಡ್ತಾರೆ ಎಲ್ಲ ನಾನು ಮಾಹಿತಿನ ಇದೇ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬೂಕನ ಬೆಟ್ಟ ಇದೊಂದು ಐತಿಹಾಸಿಕ ಕ್ಷೇತ್ರ. ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಯ ಬೂಕ ಎಂಬ ಹಳ್ಳಿಯ ಸಮೀಪದಲ್ಲಿರುವಂಥದ್ದು ಈ ಬೂಕನ ಬೆಟ್ಟ. ಇದೊಂದು ಬೆಟ್ಟವಾಗಿದ್ದು ಹಾಗೆಯೇ ಬೂಕ ಎಂಬ ಹಳ್ಳಿ ಸಮೀಪದಲ್ಲಿರೋದ್ರಿಂದ ಇದಕ್ಕೆ ಬೂಕನ ಬೆಟ್ಟ ಅಂತ ಹೆಸರು ಬಂದಿದೆ. ಬೆಟ್ಟದ ಮೇಲೆ ಒಂದು ಪುಟ್ಟ ಕಲ್ಯಾಣಿ ಇದೆ. ಈ ಕಲ್ಯಾಣಿದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಕಲ್ಯಾಣಿ ಹಾಗೇನೆ ಶ್ರಾವಣ ಬೆಳಗುದಲ್ಲಿರುವಂಥ ಕಲ್ಯಾಣಿ ಜೊತೆಗೆ ಇದು ಸಂಪರ್ಕವಾಗಿದೆ. ಭೂಮಿ ಆಳದಲ್ಲೇ ಈ ಕಲ್ಯಾಣಿ, ಬೂಕನ ಬೆಟ್ಟ ಕಲ್ಯಾಣಿ ಹಾಗೇನೆ ಶ್ರಾವಣ ಬೆಳಗುದಲ್ಲಿರೋ ಕಲ್ಯಾಣಿನೂ ಸಂಪರ್ಕವಾಗಿದೆ. ಒಂದು ವಿಶೇಷ ಅಂತ ಕೇಳ್ಪಟ್ಟಿರೋ ಅಂಥದ್ದು. ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ಎಂಬ ದೇವಾಲಯ ಕೂಡ ಇದೆ. ಹಾಗೇನೆ ಪ್ರತಿ ವರ್ಷ ದನಗಳ ಜಾತ್ರೆ ನಡೆಸಿ ಜಾತ್ರೆಯ ಕೊನೆಯಲ್ಲಿ ರಥೋತ್ಸವವನ್ನು ಇಲ್ಲಿ ನಡೆಸಲಾಗುತ್ತದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಜಾತ್ರೆ ನೋಡೋದಕ್ಕೆ ಹೋದ್ವಿ. ಇದ್ರದ್ದು ಜಾತ್ರೆದು ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಆರಂಭದಲ್ಲಿ ದನಗಳ ಜಾತ್ರೆ ನಡೆಯುವುದೇ ಇಲ್ಲಿ ವಿಶೇಷ ಅಂತ ಹೇಳ್ಬೋದು. ಪ್ರತಿ ವರ್ಷ ಜನವರಿ ಮೊದಲನೇ ವಾರದಲ್ಲೇ ಇಲ್ಲಿ ಜಾತ್ರೆ ಆರಂಭವಾಗುತ್ತೆ. ಹಾಗೆಯೇ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಇಲ್ಲಿ ರಥೋತ್ಸವ ನಡೆಯುತ್ತೆ. ತೇರು ಅಂತ ಹೇಳ್ತಾರೆ. ರಥೋತ್ಸವ ನಡೀತದೆ. ಅದಾದಮೇಲೆ ಸುಮಾರು 15 ದಿನಗಳ ಕಾಲ ಇಲ್ಲಿ ಜಾತ್ರೆ ಅಂತೂ ನಡೆಯುತ್ತೆ. 15 ದಿನ ಕಾಲ ಆಗಿರ್ಬೋದು, 20 ದಿನ ಆಗಿರ್ಬೋದು, ಒಂದು ತಿಂಗಳಾದರೂ ಆಗಿರ್ಬೋದು ಈ ಜಾತ್ರೆ ನಡೆಯುತ್ತೆ ಸುಮಾರು. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದರೆ, ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನಲ್ಲಿರುವಂಥ ಹಳ್ಳಿ ಜನಗಳು, 10 ಹಳ್ಳಿ ಜನಗಳು, ರೈತರು ಯಾರ್ಯಾರಪ್ಪ ಇರ್ತಾರೆ ಅವರೇ ಸಾಕಿರೋ ಅಂಥ ದೇಸಿ ತಳಿಗಳ ಹಸುಗಳನ್ನು ಈ ಜಾತ್ರೆಯಲ್ಲಿ ಕಟ್ತಾರೆ. ಹಾಗೆ ಪ್ರದರ್ಶನ ಮಾಡ್ತಾರೆ. ಅದೊಂದು ಇಲ್ಲಿ ದೊಡ್ಡಸ್ತಿಗೆ ಅಂತಾನೆ ಸಂಕೇತ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತಾವು ಸಾಕಿರುವಂಥ ಓರಿಗಳಾಗಿರ್ಬೋದು, ಎತ್ತುಗಳು, ಹಾಗೆ ಹಸುಗಳು, ಈ ಎಲ್ಲ ತಳಿಗಳನ್ನು ಮೈ ತೊಳೆದು
ಹೊಡೆದು ಅಂದರೆ ಅದು ಹಸುಗಳಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿಕೊಂಡು ಆ ತಮಟೆ ವಾದ್ಯಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ಜಾತ್ರೆಗೆ ಬರ್ತಾರೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಯಾವುದೇ ಒಂದೇ ಒಂದು ಸೀಮೆ ಹಸು ಆಗಿರ್ಬೋದು, ಹೈಬ್ರಿಡ್ ಹಸುಗಳಾಗಿರ್ಬೋದು ಈ ಜಾತ್ರೆಯಲ್ಲಿ ಕಟ್ಟೋದಿಲ್ಲ. ಬರೀ ಇಲ್ಲಿ ಕೇವಲ ನಾಟಿ ತಳಿಗಳಿಗೆ ಮಾತ್ರ ನಾಟಿ ಹಸುಗಳಿಗೆ ಮಾತ್ರ ಇಲ್ಲಿ ಅವಕಾಶ ಅಂತ ಹೇಳ್ಬೋದು. ಇದಲ್ದಲೇ ಈ ಜಾತ್ರೆಯಲ್ಲಿ ಹುಡುಗಿರುಗಳಿಗೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಹುಡುಗರುಗಳಿಗೆ ಗುಂಡು ಎತ್ತುವ ಸ್ಪರ್ಧೆ ಆಗಿರ್ಬೋದು, ಇನ್ನೂ ಮುಂತಾದ ಗ್ರಾಮೀಣ ಕ್ರೀಡಾಕೂಟಗಳನ್ನು ಈ ಜಾತ್ರೆಯಲ್ಲಿ ಏರ್ಪಡಿಸಲಾಗುತ್ತೆ. ಹಾಗೆಯೇ ಈ ಜಾತ್ರೆಯಲ್ಲಿ ಯಾರು ಅಂದರೆ ಈ ಸ್ಪರ್ಧೆಗಳಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿ ಗೆಲ್ತಾರೆ ಅವ್ರಿಗೆಲ್ಲ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತಲೂ ಈ ಜಾತ್ರೆಯಲ್ಲಿ ಹೇಳ್ಬೋದು. ಇಲ್ಲಿ ನೀವೇ ನೋಡ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ದನಗಳಿಗೆ ಅಲಂಕಾರ ಆಗಿರ್ಬೋದು, ದನಗಳಿರೋದಕ್ಕೆ ಅಲಂಕಾರ ಆಗಿರ್ಬೋದು, ಒಂದು ತೆಂಗಿನ ಮರದಲ್ಲಿ ಎಲೆಗಳಲ್ಲಿ ಹೆಣ್ದಿರೋ ಅಂತಹ ಇದು ಅಲಂಕಾರ ನೋಡೋದಕ್ಕೆ ಸುಮಾರು ಲಕ್ಷಾಂತರ ಜನಗಳು ಬರ್ತಾರೆ ಈ ದನಗಳನ್ನ ನೋಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಎರಡು ಕಣ್ಣು ಸಾಲಲ್ಲ. ಇಲ್ಲಿ ಎಲ್ಲೆಲ್ಲೋ ದನಗಳು ಅಂತ ಬರೀ ದನಗಳೇ ಈ ಜಾತ್ರೆಯಲ್ಲಿ ತುಂಬಿ ತುಳುಕ್ತಿರುತ್ತೆ. ಒಂದೊಂದು ದನಗಳು ಕೂಡ ಯಾವುದು ಕೂಡ ಕಡಿಮೆ ಬೆಲೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ 10 ಲಕ್ಷ 15 ಲಕ್ಷ ಮೇಲ್ಗಡೆನೇ ದನಗಳು ಇದು ಇರ್ತೈತೆ. ಎಲ್ಲ ವ್ಯಾಪಾರ ಅಂದರೆ ನಾವು ಹೋಗೋಷ್ಟರಲ್ಲಿ ಎಲ್ಲ ವ್ಯಾಪಾರ ಆಗೋಗ್ಬಿಟ್ಟಿತ್ತು. ಅಲ್ಲಲ್ಲಿ ಸ್ವಲ್ಪ ದನಗಳಿದ್ವು ಅಷ್ಟೇ. ಇನ್ನು ತುಂಬ ದನಗಳು ಬರ್ತವೆ ಇಲ್ಲಿ. ಎಲ್ಲ ವ್ಯಾಪಾರ ಆಗಿದ್ದಾವೆ ಅಂತ ಎಲ್ಲ ಹೇಳ್ತಿದ್ರು ಆ ಜನಗಳು. ಅದಾದಮೇಲೆ ಇಲ್ಲಿ ನೋಡ್ಬೋದು ನಾಟಕ ಅಂದರೆ ಜಾತ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ದಿನದಿಂದ ಒಂದೊಂದು ದಿನದಲ್ಲಿ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಅಂದರೆ ಒಂದು ದಿನ ವೀರಗಾಸೆ ಇರ್ಬೋದು, ಒಂದು ದಿನ ಡೊಳ್ಳು ಕುಣಿತ ಇರ್ಬೋದು, ಒಂದು ದಿನ ನಾಟಕ ಪ್ರದರ್ಶನ ಇರ್ಬೋದು. ಹಿಂಗೆ ಹಲವಾರು ಕಾರ್ಯಕ್ರಮಗಳು ಒಂದೊಂದು ದಿನ ಏರ್ಪಡಿಸಲಾಗುತ್ತದೆ ಅಂತ ಈ ಜಾತ್ರೆಯಲ್ಲಿ ಹೇಳ್ಬೋದು. ಮೇಲ್ಗಡೆ ದರ್ಶನ ಮುಗಿಸ್ಕೊಂಡು ಜಾತ್ರೆಗಳನ್ನ ನೋಡ್ಕೊಂಡು ಹಾಗೆ ದನಗಳನ್ನೆಲ್ಲ ನೋಡ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಟೈಮ್ ಆಗಲೇ 9:30 ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾವು ಟೈಮ್ ಆಗಿಬಿಡ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಜಾತ್ರೆ ಮಾತ್ರ. ನಾವು ಪ್ರತಿ ವರ್ಷ ಈ ಜಾತ್ರೆಗೆ ಸೇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ಇನ್ನೂ ಬೇರೆ ವರ್ಷಗಳಿಗಿಂತ ಈ ವರ್ಷ ಇನ್ನೂ ವಿಶೇಷವಾಗಿ ಮಾಡಿದರು ದನಗಳನ್ನ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ನೋಡ್ಕೊಂಡು ಕಣ್ಣು ತುಂಬಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದು ಇವತ್ತಿಂದು ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮುಂದೆ ಯಾವ ಥರ ವೀಡಿಯೋ ಮಾಡಬೇಕನ್ನೋದು ಕಮೆಂಟ್ ಮಾಡಿ. ಇನ್ಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.